ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಒಂದು ಸಣ್ಣ ಡಿಸೈನ್ ಬರ್ತದೆ ಹೇಗೆ ಅಂತ ಸೆಲ್ಫ್ ಡಿಸೈನ್. ಯಾಕಂದರೆ ನಾವು ಇನ್ನೊಬ್ಬರಿಗೆ ಡಿಸೈನ್ ಹಾಕ್ಬೋದು, ಬಟ್ ನಮ್ಮನ್ನು ನಾವು ಹಾಕ್ಕೊಳ್ಳುವಾಗ ಇನ್ನೊಬ್ಬರನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಸೊ ನಮ್ಮನ್ನು ನಾವು ಯಾವ ಥರ ಯಾರು ಸಪೋರ್ಟ್ ಇಲ್ಲದೆ ತಲೆ ಬಾಚ್ಕೊಳ್ಳೋದು ಡಿಸೈನ್ ಆಗಿ ಅಂತ ಹೇಗಂತ ಹೇಳ್ತಾನೆ ಬನ್ನಿ. ಸೊ ಸ್ನೇಹಿತರೆ, ಒಳ್ಳೆ ಬಾಚ್ಕೊಳ್ಳಿ ಕೂದಲೆಲ್ಲ. ಸೊ ಈ ಥರ ಒಳ್ಳೆ ಬಾಚಿ ಆದಮೇಲೆ ಸೊ ನನಗೆ ಇಲ್ಲಿ ಎದುರುಗಡೆ ಹೇರ್ಸ್ ಇದೆ. ಸೊ ಈ ಹೇರ್ಸ್ ಏನಪ್ಪ ಅಂದರೆ ಪಿನ್ ಹಾಕಲಿಲ್ಲ ಅಂದರೆ ಮತ್ತೆ ಹಿಂಗೆ ಎದುರುಗಡೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಆಗೋದಿಲ್ಲ ಆ ಕೂದಲೆಲ್ಲ. ಅಂದರೆ ಹೀಗೆ ಬಾಚಿದಾಗ ಹೀಗೆ ಎದುರು ಬರ್ತಾ ಇದ್ರೆ ಸಡನ್ನಾಗಿ ಒಂಥರ ಕಾಣಿಸ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ ಅಂತ ನಾನು ಬಾಚ್ತಾ ಇದ್ದೇನೆ. ಸೊ ಇಲ್ಲೊಂದು ಲೈನ್ ಹಾಕುವ ನೋಡಿ, ಈ ಕೈಯಿಂದ ಲೈನ್ ಹಾಕಿದ್ದೇನೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತೆಗೆಯುವ ಇಲ್ಲಿ. ಸೊ ಈ ಥರ ಗಟ್ಟಿ ಇಟ್ಕೊಂಡು ಆಮೇಲೆ ಅದನ್ನು ಹೀಗೆ ತೆಗೆದ್ರೆ ಆಯಿತು ನೋಡಿ, ಲೈನ್ ಬಿತ್ತು ನೋಡಿ. ಸೊ ನೆಕ್ಸ್ಟ್ ನಾವು ಈ ಬಾಚಿಣಿಗೆಯಿಂದ ನೋಡಿ ಕೊನೆಯಲ್ಲಿ ಸ್ವಲ್ಪ ಹಿಂಗೆ ಗಟ್ಟಿಯಾಗಿ ಹೀಗೆ ಹಿಡ್ದು ಎಳೆದ್ರೆ ಸೊ ನೋಡಿ, ಈಗ ನಾನು ಕೂದಲು ಇಟ್ಕೊಂಡಿದ್ದೇನೆ. ಸೊ ಹಿಂದಿನ ಕೂದಲೆಲ್ಲ ಹಿಂದೆ ಮಾಡ್ತಾ ಇದ್ದೇನೆ. ಸೊ ಈಗ ಹಿಡ್ಕೊಂಡಿರೋ ಕೂದಲು ಎದುರುಗಡೆ ಎಳಿತಿದ್ದಾನೆ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ಹಿಂದೆ ಇದಲ್ಲ ಕೂದಲು, ಇದನ್ನು ಗಟ್ಟಿಯಾಗಿ ತುರುಬು ಅಂತ ಹೇಳ್ತಾರೆ. ಸೊ ಶೇಂಡಿ ಕೂಡ ಅಂತ ಹೇಳ್ತಾರೆ. ಸೊ ಹಿಂದ್ಗಡೆದಿದ್ದು ಶೇಂಡಿ ಹಾಕುವ ಸ್ವಲ್ಪ ಬಾಚಿಕೊಳ್ಳುವವರೆಗೂ. ಸೊ ನಾನು ಈ ಥರ ಶೇಂಡಿ ಹಾಕ್ತೇನೆ. ಸೊ ನೀವು ಯಾವ ಥರ ಬೇಕೋ ಆ ಥರ ಶೇಂಡಿ ಹಾಕೊಳ್ಳಿ. ಯಾಕಂದರೆ ಇಲ್ಲಾಂದರೆ ನೀವು ಕ್ಲಿಪ್ ಹಾಕಿದ್ರೆ ಆಯ್ತು, ಹೇರ್ ಕ್ಲಿಪ್ ಹಾಕಿದ್ರೆ. ಸೊ ನೋಡಿ, ಶೇಂಡಿ ಹಾಕಿ ಆದಮೇಲೆ ಸೊ ಇವಾಗ ಇದನ್ನು ಡಿಸೈನ್ ಬಾಚ್ಕೊ. ಸೊ ಈ ಲೈನ್ ತೆಗೆದಿದ್ದೇನಲ್ವಾ, ಈ ಲೈನಲ್ಲಿ ಈಗ ನಾನು ಫಸ್ಟಿಗೆ ಡಿಸೈನ್ ಹಾಕೊಳ್ಳುವಾಗ ಸ್ವಲ್ಪ ನಮಗೆ ಕರೆಕ್ಟಾಗಿ ಬರಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಥರ ತೆಗೆದೆ ನೋಡಿ. ಸೊ ನೋಡಿ ಸ್ನೇಹಿತರೆ, ಯಾವ ಥರ ತೆಗೆದಿದ್ದೇನೆ ಅಂತ. ಸೊ ಇದನ್ನು ಇವಾಗ ಈ ಥರ ಕರೆಕ್ಟಾಗಿ ಮೇಲೆ ಲೈನಿಗೆ ಕೂದಲು ತೆಗೆದುಕೊಂಡಿದ್ವಲ್ಲ ಅದೇ ಲೈನಿಗೆ ಮೇಲೆ ಹೇಳ್ಕೊಳ್ಳಿ. ಸೊ ಕರೆಕ್ಟಾಗಿ ಒಂದೆರಡು ಸಲ ಹಾಕ್ಕೊಳ್ಳಿ. ಸೊ ಇದನ್ನು ಇದೇ ಥರ ಒಂದೊಂದು ಎಳೆ ತಗೊಂಡು ಹಾಕ್ತಾ ಹೋದರೆ ಆಯಿತು ನೋಡಿ ಸ್ನೇಹಿತರೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ನೋಡಿ, ಸೊ ನೋಡಿ ಸ್ನೇಹಿತರೆ ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಸೊ ನೋಡಿ ಎಷ್ಟು ಒಳ್ಳೆ ಬರ್ತಾ ಇದೆ ನೋಡಿ. ಹೀಗೆ ಹಾಕುವಾಗ ಒಂದೊಂದು ಎಳೆ ತಗೊಳ್ತಾ ಹೋಗಬೇಕು, ಚೆನ್ನಾಗಿ ಜಡೆ ಹಾಕ್ತಾ ಹೋಗಬೇಕು. ಸೊ ನೋಡಿ ಸ್ನೇಹಿತರೆ, ಇದೇ ಥರ ಜಡೆ ಹಾಕ್ತೆ ಹೋದರೆ ಸಾಕು. ಸೊ ಒಳ್ಳೆ ಡಿಸೈನ್ ಆಗಿ ಬರುತ್ತೆ. ಸೊ ನೀವು ಏನು ಗೊತ್ತಾ, ಕನ್ನಡಿಯಲ್ಲಿ ನೋಡಿ ನೋಡಿ ಬಾಚ್ತೀರಲ್ವ, ಸ್ವಲ್ಪ ಈಸಿ ಆಗುತ್ತೆ. ಸೊ ಕನ್ನಡಿಯಲ್ಲಿ ನೋಡಿ ಬಾಚುವಾಗ ಕೆಲವು ಸಲ ಉಲ್ಟಾ ಮಾಡ್ದಂಗೆ ಅನ್ನಿಸುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಡಿಸೈನ್ ಬಾಚಿದ್ರೆ ಆಯಿತು, ಒಳ್ಳೆ ಬಾಚ್ಬೋದು. ಸೊ ನೋಡಿ ಸ್ನೇಹಿತರೆ, ಇಷ್ಟು ಒಳ್ಳೆ ಬಂದಿದೆ ನೋಡಿ. ಇದು ಬಾಚಿರೋ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ನೋಡಿ ಸ್ನೇಹಿತರೆ, ಇದು ಹೀಗೆ ಕೊನೆಯವರೆಗೆ ಹಾಕುವ. ಸೊ ಸ್ನೇಹಿತರೆ, ನಾನು ಎಷ್ಟು ಬಾಚಿದೆ ನೋಡಿ ಯಾವ ಥರ ಕಾಣಿಸ್ತಿದೆ. ಸೊ ನೋಡಿ ಸ್ನೇಹಿತರೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೇರ್ ಡಿಸೈನ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಸ್ನೇಹಿತರೆ, ಈ ಥರ ಹೇರ್ ಡಿಸೈನ್ ಮಾಡಿ ಆದಮೇಲೆ ಸೊ ಇವಾಗ ಹಿಂದಿನ ಹೇರ್ ಯಾವ ಥರ ಬಾಚೋದು ಅಂತ ಹೇಳ್ತಾನೆ. ಸೊ ನೋಡಿ ಸ್ನೇಹಿತರೆ,
ಸೊ ನೋಡಿ ಸ್ನೇಹಿತರೆ, ನಾನು ಬಾಚಿರೋದು ಹೇರು ನಾನು ನನ್ನ ಕೈಯಿಂದ, ನಾನು ಯಾರ ಕೈಯಿಂದನೂ ಹೇರ್ ಬಾಚಕ್ಕೆ ಹೋಗಲ್ಲ. ಸೊ ನಂಗೆ ಇಷ್ಟ ಆಗಲ್ಲ. ಸೊ ಇನ್ನೊಬ್ರ ಕೈಯಿಂದ ಯಾವುದ್ರ ಫಂಕ್ಷನ್ ಇದ್ದವು ಮಾತ್ರ. ಯಾವಾಗಾದರೂ ನಾನು ಡಿಸೈನ್ ಬಾಚ್ಕೊಂಡಿದ್ದೇನೆ ಇನ್ನೊಬ್ರ ಕೈಯಿಂದ ಅಂದರೆ ಅದು ನನ್ನ ಮದುವೆ ಟೈಮಲ್ಲಿ. ಯಾಕಂದರೆ ಮೇಕಪ್ ಮಾಡೋರೆಲ್ಲ ಬರ್ತಾರಲ್ಲ, ಸೊ ಆ ಟೈಮಲ್ಲಿ ಮಾತ್ರ ನಾನು ಇನ್ನೊಬ್ರ ಕೈಯಿಂದ ಬಾಚ್ಕೊಂಡಿದ್ದೆ. ಇಲ್ಲಾಂದರೆ ನಾನು ನನ್ನ ಕೈಯಿಂದಲೇ ಬಾಚ್ಕೊಳ್ಬೇಕಂತ ನಾನು ಸುಮಾರು ಪ್ರಾಕ್ಟೀಸ್ ಮಾಡಿದ್ದೆ. ಯಾಕೆ ಅಂದರೆ ನಾನು ಕೆಲವ್ರ ಹತ್ರ ಕೇಳಿದಾಗ ನಿನ್ನ ಕೂದಲು ಉದ್ದ ಇತ್ತು, ನಂಗೆ ಬಾಚಕ್ಕೆ ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ದಿದ್ರು. ಸೊ ಹಾಗಾಗಿ ನಾವು ನಮ್ಮ ಕೈಯಿಂದಲೇ ನಮ್ಮ ಹೇರನ್ನು ಯಾವ ಥರ ಡಿಸೈನ್ ಬೇಕೋ ಆ ಥರ ಚೆನ್ನಾಗಿ ಬಾಚ್ಕೊಳ್ಬೇಕು ಅನ್ನೋದು ಆಸೆಯಿಂದ ಸೊ ನೋಡಿ ಸ್ನೇಹಿತರೆ, ಈ ಥರ ಬಾಚ್ಕೊಳ್ತೇನೆ ನಾನು. ಸೊ ನೋಡಿ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ. ಸೊ ನೋಡಿ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ನನ್ನ ಹೇರ್ಸ್ ಯಾವ ಥರ ಡಿಸೈನ್ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು. ನೋಡಿ ಯಾವ ಥರ ಬಂದಿದೆ ನನ್ನ ಹೇರ್ಸ್ ಅಂತ. ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ನಂಗೆ ಇಷ್ಟ ಆಗಿದೆ. ಸೊ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಎವ್ರಿವನ್. ಬಾಯ್ ಬಾಯ್.